ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಈ ಗಾಬರಿ, ಭಯ, ಆತಂಕ ಅನ್ನೋದು ಸಹಜವಾಗಿ ಮೂಡ್ತಾ ಇದೆ. ಇದಕ್ಕೆ ಕಾರಣ ಏನು ಗುರೂಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಗಾಬರಿ ಇದು ಮಕ್ಕಳಲ್ಲೂ ಮಾತ್ರ ಅಲ್ಲ, ದೊಡ್ಡವರಲ್ಲೂ ಇರುತ್ತೆ. ಸಡನ್ನಾಗಿ ಹೆದರು ಬಿಡೋದು, ಬೆಚ್ಚಿ ಬಿಡೋದು, ಇದು ಅವರಿಗೆ ಅನಿಸುತ್ತೆ ನನಗೆ ಯಾಕೆ ಈ ಥರ ಆಗತ್ತೆ. ಸುಮ್ಮನೆ ಹಿಂದ್ಗಡೆಯಿಂದ ಬರೋ ಕೆಲವರು ಬಂದು ತಮಾಷೆ ಟಚ್ ಆದ ಸಗೆ ಬೆಗ್ಗೋಗ್ಬಿಡ್ತಾರೆ, ಅಯ್ಯೋ ಏನಿದು ಗಾಬರಿ ಆಗಿಬಿಡ್ತಾರೆ. ಅದು ಗಂಡಸರಲ್ಲೂ ಹೌದು, ಹೆಂಗಸರಲ್ಲೂ ಹೌದು. ಯಾಕೆ ಇಷ್ಟೊಂದು ಹೆದರ್ಕೋತೀಯ ಅನ್ನೋದೇನು ನನಗೆ ಆಗಲ್ಲ ಆ ಥರ. ಸೊ ಇದು ಯಾಕೆ ಬರುತ್ತೆ, ಯಾಕದು ನಮ್ಮಲ್ಲಿ ಬರೋದಕ್ಕೆ ಕಾರಣ ಏನು, ನಾವು ಬರ್ಸ್ಕೋತೀವ ಅದು, ಈ ರೀತಿಯ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸೊ ಅದು ಅಭ್ಯಾಸ, ಮಗು ಇದ್ದಾಗ ಅದಕ್ಕೆ ಆ ಥರ ಮಾಡಬೇಕಿತ್ತು, ಈ ಥರ ಮಾಡಬೇಕಿತ್ತು, ಅದಕ್ಕೆ ಏನೋ ಒಂದು ಕತೆ ಕಟ್ಟು ಸೈಡ್ಗೆ ಹಾಕ್ಬಿಡ್ತಾರೆ. ಅದನ್ನು ಬೆಚ್ಚು ಅಂತ ಹೆಸರಿಟ್ಬಿಡ್ತಾರೆ. ಬೆಚ್ಚು ಅದನ್ನು ಮಗು ಆಗಿದ್ದಾಗ ಡಬ್ಬ ತೊಗೊಂಡು ಅಲ್ಲಾಡಿಸ್ಬೇಕಿತ್ತು, ಆವಾಗ ಸರಿ ಹೋಗ್ಬಿಟ್ಟಿತ್ತು ಮಗು, ಆದರೆ ಮುಂದೆ ಅದೇ ಆಗ್ತಿತ್ತು. ಅದಕ್ಕೇನೋ ಒಂದು ವಿಚಾರಗಳು ಹೇಳ್ತಾ ಹೋಗ್ತಾರೆ. ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಗಾಬರಿ ಮಗು ಆಗಬಾರ್ದು. ಎಷ್ಟೋ ತಂದೆ ತಾಯಿಗಳಿಗೆ ಈ ಪ್ರಶ್ನೆ ಇದೆ. ಓದ್ತೀಯ ಕರೆಕ್ಟಾಗಿ, ಟ್ಯೂಷನ್ಗೂ ಹೋಗ್ತೀಯಾ, ಚೆನ್ನಾಗಿ ಮಾರ್ಕ್ಸ್ ತಗೋತೀಯಾ, ಯಾಕೆ ಗಾಬರಿ ಆಗ್ತೀಯ ನೀನು, ನಿಧಾನಕ್ಕೆ ಬರೀ, ತಾಳ್ಮೆಯಿಂದ ಇರು ಅಂತ ಹೇಳ್ಕೊಡ್ತಾರೆ. ಆ ಮಗುಗೆ ತುಂಬ ಹಿಂಸೆ ಆಗತ್ತೆ. ನಾನು ಏನು ಅಂತ ನನಗೆ ಗೊತ್ತೇ ಇಲ್ಲ, ನನಗೆ ಯಾಕೆ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ, ನಾನು ಏನಾಗಿದ್ದೀನಿ. ಸೊ ಈ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು, ಇದಕ್ಕೆ ಯಕ್ಷಿಣೀ ದೇವತೆ ಅಂತ ಹೇಳ್ತಾರೆ. ಯಕ್ಷಿಣೀ ದೇವತೆ ಅಂದರೆ ಇದು ವೃಕ್ಷ, ಹರಳಿ ವೃಕ್ಷದಲ್ಲಿ ವಾಸ ಮಾಡ್ತಕ್ಕಂತಹ ದೇವತೆ. ಇದಕ್ಕೆ ಮುಖ ಇಲ್ಲ. ಕೆಲವರು ಇನ್ನೇನು ನಿದ್ದೆ ಬರ್ತಾ ಇದೆ ಅಂದ ತಕ್ಷಣ ಬೆಚ್ಚಿಬಿಡ್ತಾರೆ. ಯಾಕೆ ಬೆಚ್ಚಿದೆ ಅಂದರೆ, ಇಲ್ಲ ಯಾರೋ ಓಡಿಸ್ಕೊಂಡು ಬಂದಂಗಾಯಿತು, ಅಥವಾ ನಾನೇ ಬಿದ್ದೋಗೋದು ಹಂಗಾಯಿತು, ಏನೋ ಒಂದು ಹೇಳ್ಬಿಟ್ಟು ಸುಧಾರಿಸ್ಕೊಂಡು ನೆತ್ಕೊಂಡು ನೀರ್ಗಿಟ್ಕೊಂಡು ಮತ್ತೆ ಮಲ್ಕೋತಾರೆ. ಈ ಒಂದು ಅಭ್ಯಾಸ ತುಂಬ ಕಷ್ಟವಾಗಿ ಕಾಡಿಸುತ್ತೆ ಅವರಿಗೆ. ಯಾಕೆ ನನಗೆ ಈ ಥರ ಆಗತ್ತೆ. ಈ ಯಕ್ಷಿಣಿ ಅನ್ನೋ ದೇವತೆ ಯಾಕೆ ಎಲ್ಲರಿಗೂ ಇರಬೇಕಿತ್ತು, ಕೆಲವರಿಗಷ್ಟೇ ಯಾಕೆ ಬರುತ್ತದು ಪ್ರಶ್ನೆ ಆಗುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮನಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಈ ಒಂದು ವಿಚಾರ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಕೆಲವು ತಂದೆ ತಾಯಿಗಳು ನಾವು ತುಂಬ ಕಷ್ಟಪಟ್ಟಿದ್ದೀವಿ, ಮಕ್ಕಳಿಗೆ ಸುಖವಾಗಿ ಬೆಳೆಸಬೇಕು, ಓದಿಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಇದೆಲ್ಲರಿಗೂ ಸಹಜವಾದ ಪ್ರಕ್ರಿಯೆ ಇರ್ತಕ್ಕಂಥದ್ದು. ಆದರೆ ಆ ಮಕ್ಕಳು ಆ ಸುಖ ಅನುಭವಿಸೋಕೆ ಮಕ್ಕಳೇ ರೆಡಿ ಇರಲ್ಲ. ಬಟ್ಟೆ ಚೆನ್ನಾಗಿರೋದು ಹಾಕೋ, ಯಾವುದೋ ಒಂದು ಕೊಡಮ್ಮ, ಸೊ ರಿಜೆಕ್ಟ್ ಮಾಡ್ತಾರೆ ಅವರು. ಯಾಕೆ ನಿನಗೆ, ಏನಕ್ಕೆ ಚೆನ್ನಾಗಿರೋ ಬಟ್ಟೆ ಹಾಕೋ, ಯಾಕೆ ಬೇಡ ಅಂತ್ಯಾ, ಚೆನ್ನಾಗಿರೋದು ತಿನ್ನೋ, ನಂಗೆ ಬೇಡ ಅದು. ಮಕ್ಕಳು ಚೆನ್ನಾಗಿರಲಿ ಅಂತ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ರೆ ಬೇಡ ಅಂತಾರೆ. ಊಟ ಆ ಥರನೇ, ಬಟ್ಟೆನೂ ಆ ಥರನೇ, ಅನುಭವಿಸೋದು ಕೂಡ ಆ ಥರನೇ. ಕೆಲವು ಮಕ್ಕಳು ಡಿಫ್ರೆಂಟಾಗಿರ್ತಾರೆ, ನನಗಿದೇ ಬೇಕು, ನನಗೆ ಇದನ್ನೇ ಮಾಡಿಕೊಡು, ಈ ಥರ ಇರ್ತಾರೆ. ಸೊ ಇದು ಯಾಕೆ ಈ ಥರ ಇದೆ, ಇದು ಯಾಕೆ ಈ ಥರ ಇದೆ. ನಮ್ಮಲ್ಲಿ ಬಡತನ ಇದ್ದಂಥ ವಿಚಾರದಲ್ಲೂ ಕೂಡ ಮಕ್ಕಳಿಗೆ ಶ್ರೀಮಂತಿಕೆ ಇರಬೇಕು ಅಂತ ಬಯಸ್ತಕ್ಕಂಥ ತಂತ್ರಗಳಿರ್ತಾರೆ. ಆದರೆ ಈ ವ್ಯತ್ಯಾಸಗಳು ಏನಕ್ಕೆ ಬರುತ್ತೆ ಅಂತಕ್ಕಂಥದ್ದು ಇವತ್ತು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಆಗಿದೆ. ಇದಕ್ಕೆ ಕಾರಣ ಒಂದು ದೊಡ್ಡ, ನಮಗೇ ಕಾಣದೇ ಇರತಕ್ಕಂಥ ಒಂದು ರೋಗ. ಏನದು? ಸುಖ ಅನ್ನೋದನ್ನು ಪದನ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಳ್ಬಾರ್ದು. ಸುಖ ಅನ್ನೋದು ಇದೆಯಲ್ಲ ನಮ್ಮ ಪದ, ಇದು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ಬಾರ್ದು. ಅವರೇ ಮಾತಾಡ್ಕೋತಾರೆ, ನಿನ್ನ ಕೊಟ್ಕೊಂಡು ನನಗೆ ಸುಖನೇ ಸಿಕ್ಕಿಲ್ಲ. ಸೊ ಗಂಡ ಹೆಂಡತಿಗೂ ಹೌದು, ಹೆಂಡತಿ ಗಂಡನಿಗೂ ಹೌದು, ಹೌದಾ? ಈ ರೀತಿಯಾಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಅವ್ರು ಹಾಗೇ ಬಡ್ದಾಡ್ಕೋತಿರ್ತಾರೆ. ಮಕ್ಕಳು ಅದನ್ನು ಗಮನಿಸ್ತಾರೆ. ಮತ್ತೆ ಮಕ್ಕಳಿಗೆ ಇಬ್ಬರು ಸೇರಿ ಹೇಳ್ತಾರೆ, ನೀನು ಸುಖವಾಗಿರಬೇಕು, ನಿನಗೇನು ಬೇಕು ಹೇಳು, ನಾವು ಸುಖವಾಗಿರೋದಕ್ಕೆ ಇಟ್ಕೊಳ್ತೀವಿ. ಸೊ ಅವ್ರು ಅನುಭವಿಸೋಕ್ಕಾಗಿಲ್ಲ, ಅದ್ರ ಸತ್ಯ ಏನು ಅಂತ ಗೊತ್ತಿಲ್ಲ.